ನಮಸ್ಕಾರ. ಮುಖ್ಯಾಂಶಗಳು. ದೇಶದ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಜಾಗತಿಕ ಮಟ್ಟದ ಶಿಕ್ಷಣ ನೀಡಲು ಕೇಂದ್ರದಿಂದ ಹಲವು ಕ್ರಮ. ಪ್ರಧಾನಿ ನರೇಂದ್ರ ಮೋದಿ. ಲೋಕಸಭೆ ಚುನಾವಣಾ ಪ್ರಣಾಳಿಕೆ ಜನಾಭಿಪ್ರಾಯ ಸಂಗ್ರಹಿಸಲು ಬಿಜೆಪಿಯಿಂದ ದೇಶಾದ್ಯಂತ ಪ್ರಚಾರಾಂದೋಲನ. ಎರಡು 2020 ವೇಳೆಗೆ ದೇಶದೆಲ್ಲೆಡೆ 10,000 ಜನೌಷಧಿ ಕೇಂದ್ರಗಳ ಸ್ಥಾಪನೆಗೆ ಕ್ರಮ. ಕೇಂದ್ರ ಸಚಿವ ಅಶ್ವಿನಿ ಕುಮಾರ್ ಚೌಬೆ. ಮತ್ತು ರೇಷ್ಮೆ ಉದ್ಯಮ ಉತ್ತೇಜನಕ್ಕೆ ಮೈಸೂರು ಬಳಿ ಬೃಹತ್ ಸಮುಚ್ಚಯ ಸ್ಥಾಪಿಸಲು ರಾಜ್ಯ ಸರ್ಕಾರದ ನಿರ್ಧಾರ. ಸಚಿವ ಜಿಟಿ ದೇವೇಗೌಡ. ವಾರ್ತೆಗಳ ವಿವರ. ಜಮ್ಮು ಕಾಶ್ಮೀರ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಶ್ರೀನಗರದಲ್ಲಿಂದು ಬಂಡೀಪೊರ ಗ್ರಾಮೀಣ ಕೌಶಲ ವಿಕಾಸ ಕೇಂದ್ರ, ಆವಂತಿಪುರದಲ್ಲಿ ಭಾರತೀಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಸ್ಗೆ ಶಿಲಾನ್ಯಾಸ ನೆರವೇರಿಸಿದರು. ನಂತರ ಪ್ರಧಾನಿ ದೇಶದ ವಿವಿಧ ರಾಜ್ಯಗಳ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಹೈದರಾಬಾದ್ನ ಪತ್ರಿಕೋದ್ಯಮ ವಿದ್ಯಾರ್ಥಿನಿ ದೀಪಾ ಸರ್ಕಾರ ಕಳೆದ 5 ವರ್ಷಗಳಿಂದ ಉನ್ನತ ಶಿಕ್ಷಣ ವಲಯದಲ್ಲಿ ಕೈಗೊಂಡಿರುವ ಸುಧಾರಣೆಗಳು ತೃಪ್ತಿ ನೀಡಿವೆಯೇ ಎಂಬ ಪ್ರಶ್ನೆಗೆ ಉತ್ತರಿಸಿದ ಪ್ರಧಾನಿ, ಉನ್ನತ ಶಿಕ್ಷಣ ವಲಯದಲ್ಲಿ ದೇಶ ಸರಿಯಾದ ದಿಕ್ಕಿನಲ್ಲಿ ಸಾಗಿದೆ. ಜಾಗತಿಕ ಗುಣಮಟ್ಟವನ್ನು ದೇಶದ ಶಿಕ್ಷಣ ಸಂಸ್ಥೆಗಳು ತಲುಪುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ ಅವರು, ಈ ನಿಟ್ಟಿನಲ್ಲಿ ಪ್ರಯತ್ನಗಳು ಮುಂದುವರೆದಿವೆ ಎಂದರು. एक ही चीज को दो तरीके से देखा जा सकता है. जहां तक प्रयास का सवाल है, मुझे इस बात का संतोष है कि हम सही दिशा में हैं. हम निश्चित टाइम टेबल के साथ आगे बढ़ रहे हैं और दुनिया में शिक्षा की जो मानदंड बने हैं उस ग्लोबल स्टैंडर्ड को हम अचीव करना चाहते हैं. हम चाहते हैं कि हमारे देश के उन सब नौजवानों को ये अवसर मिलना चाहिए अगर वो जिंदगी में शिक्षा के जिस क्षेत्र में जाना चाहता है. Sir, we are seeing many uses of digital India in our day-to-day lives, ಅಸ್ಸಾಂನ including ಕಾಟನ್ education. ವಿಶ್ವವಿದ್ಯಾಲಯದ ಅನಂತಮಿತ್ರ ಮೊಹಾಂತ ಡಿಜಿಟಲ್ ಇಂಡಿಯಾ ಕುರಿತ ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಪ್ರಧಾನಿ, ವಿಜ್ಞಾನ ತಂತ್ರಜ್ಞಾನದಿಂದ ಮಾನವನ ಬದುಕು ಸುಲಭಗೊಂಡಿದೆ. ಕಳೆದ ಕೆಲವು ದಶಕಗಳಿಂದ ತಂತ್ರಜ್ಞಾನ ಮನುಷ್ಯನ ಬದುಕಿನಲ್ಲಿ ಊಹಿಸಲಾಗದ ಬದಲಾವಣೆಯನ್ನು ಮೂಡಿಸಿದೆ. ಡಿಜಿಟಲ್ ತಂತ್ರಜ್ಞಾನವನ್ನು ಜನರ ಕಲ್ಯಾಣಕ್ಕೆ ಸರಿಯಾದ ರೀತಿಯಲ್ಲಿ ಉಪಯೋಗಿಸಬೇಕು. ಶಿಕ್ಷಣ ವಂಚಿತ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ದೂರ ಶಿಕ್ಷಣ ಕಲ್ಪಿಸಲು ಈ ಮಾಧ್ಯಮವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬೇಕು ಎಂದರು. पिछले 200-300 साल में बदलते बदलते जहां लाकर के खड़ा कर दिया था, पिछले 40-50 साल में टेक्नोलॉजी ने एक ऐसा जंप लगाया है जिसकी हम कल्पना नहीं कर सकते. अगर पिछले 200, 300, 400 साल की तुलना में देखें तो इन 40-50 साल एक क्वांटम जंप है. देश की सबसे बड़ी ताकत है. ನಂತರ ಪ್ರಧಾನಿ ಸಮಾವೇಶ ಉದ್ದೇಶಿಸಿ ಮಾತನಾಡಿದರು. है यही कश्मीर की भावना है. साथियों, इसी कश्मीरियत का तकाजा है कि हिंसा के दौर में जिन कश्मीरी पंडित बहन भाइयों को यहां से अपना घर, अपनी जमीन, अपने पूर्वजों की यादों को छोड़कर जाना पड़ा है, उनको पूरे सम्मान से यहां बसाया जाए. ಮುಂಬರಲಿರುವ ಸಾರ್ವತ್ರಿಕ ಚುನಾವಣೆಗೆ ಪಕ್ಷದ ಪ್ರಣಾಳಿಕೆಗಾಗಿ ದೇಶದ ಜನಸಾಮಾನ್ಯರ ಸಲಹೆಗಳನ್ನು ಪಡೆಯಲು 1 ತಿಂಗಳ ಪ್ರಚಾರಾಂದೋಲನವನ್ನು ಬಿಜೆಪಿ ದೆಹಲಿಯಲ್ಲಿಂದು ಆರಂಭಿಸಿತು. ಭಾರತ್ ಕೆ ಮನ್ ಕಿ ಬಾತ್ ಮೋದಿ ಕೆ ಸಾಥ್ ಹೆಸರಿನ ಪ್ರಚಾರಾಂದೋಲನಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಹಾಗೂ ಪಕ್ಷದ ಹಿರಿಯ ನಾಯಕ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಚಾಲನೆ ನೀಡಿದರು. मात्र इंटरनल डेमोक्रेसी को सबूत रखने वाली पार्टी है. हमने हमारी पार्टी में आंतरिक लोकतंत्र को हमेशा मजबूत रखा है.
क्योंकि हम मानते हैं जिस पार्टी का आंतरिक लोकतंत्र ದೇಶದ मजबूत ರಕ್ಷಣೆ हो, ಹಾಗೂ वो ಬಡವರ पार्टी ही ಜೀವನ देश के ಸುಧಾರಣೆ लोकतंत्र को ಆಂದೋಲನದ मजबूत कर ಪ್ರಮುಖ सकती है। ಉದ್ದೇಶವಾಗಿದ್ದು जिन पार्टियों का ಪ್ರಧಾನಿ आंतरिक ನರೇಂದ್ರ लोकतंत्र ಮೋದಿ परिवारवाद ಸರ್ಕಾರದ से ग्रसित ಆಡಳಿತದಲ್ಲಿ ದೇಶವನ್ನು जातिवाद से ನವಭಾರತವನ್ನಾಗಿಸುವ ಮೂಲಕ तो देश का ದೇಶದ ಅಭಿವೃದ್ಧಿಗೆ ಹಾದಿ ಸುಗಮಗೊಳಿಸಲಾಗಿದೆ ಎಂದರು. नहीं कर सकते। ಪ್ರಧಾನಿ ನರೇಂದ್ರ ಮೋದಿ ಅವರು ದೂರದೃಷ್ಟಿ ನೀತಿ ಹಾಗೂ ಪಾರದರ್ಶಕ ಆಡಳಿತದ ಮೂಲಕ ದೇಶದ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕಿದ್ದಾರೆ. ಬಹುಪಕ್ಷಗಳ ಸಂಸದೀಯ ವ್ಯವಸ್ಥೆ ಹೊಂದಿರುವ ದೇಶದಲ್ಲಿ ಜನರ ವಿಶ್ವಾಸವನ್ನು ಉಳಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು. देश के लंबे समय की विकास की मजबूत नींव स्टॉन्च फाउंडेशन डालने का काम ये 2014 से 2019 के बीच में हुआ है। पहली बार कोई राजनीतिक दल अपना संकल्प ಗೃಹ पत्र ಸಚಿವ बनाने के ರಾಜನಾಥ್ लिए ಸಿಂಗ್ इतने ಪಕ್ಷದ बड़े 300ಕ್ಕೂ पैमाने ಹೆಚ್ಚು पर ಮುಖಂಡರ ನೇತೃತ್ವದಲ್ಲಿ जनसंपर्क कर रहा है। ದೇಶದ हमारे ಜನಸಾಮಾನ್ಯರೊಂದಿಗೆ संकल्प पत्र में ಸಂವಾದ ನಡೆಸಿ भारत की ಸಲಹೆ ಪಡೆದು जनसंकल्पना को ಅವುಗಳನ್ನು स्थान ಪಕ್ಷದ और ಪ್ರಣಾಳಿಕೆಯಲ್ಲಿ सम्मान दिलाने में ಅಳವಡಿಸಿಕೊಳ್ಳಲಾಗುವುದು यह ಎಂದು ಹೇಳಿದರು. अभियान ಜನರ कारगर ನಿರೀಕ್ಷೆಗಳನ್ನು और साथ ही ಗೌರವಿಸುವುದು साथ ಬಿಜೆಪಿಯ अहम ನೈತಿಕ होगा। ಜವಾಬ್ದಾರಿಯಾಗಿದ್ದು ऐसा मेरा विश्वास है। ಪಕ್ಷ जो ಇದಕ್ಕೆ जमीन ಬದ್ಧವಾಗಿದೆ ಎಂದು ಹೇಳಿದರು. मोदी जी के नेतृत्व ದೇಶದ की ಜನರ सरकार ने ಸಲಹೆ, अपने ಆಶಯ, इस कार्यकाल ಆಕಾಂಕ್ಷೆಗಳನ್ನು में ಆಲಿಸಲು तैयार की है। ಪಕ್ಷ ವಿಶೇಷ ವರ್ಗಗಳನ್ನು ರಚಿಸಲಾಗಿದ್ದು ವಿವಿಧ ವರ್ಗಗಳೊಂದಿಗೆ ಸಂವಾದ ನಡೆಸಿ ದೇಶದ ಭಾವಿ ಸ್ವರೂಪವನ್ನು ರೂಪಿಸಲಾಗುವುದು ಎಂದು ಹೇಳಿದರು. यह अपेक्षा भी है जो काम करता है उम्मीद उसी से की जाती है। जनता की उम्मीदों पर लगातार खरा उतरने की जिम्मेदारी हमारी प्रधानमंत्री ने जिम्मेदारी ही नहीं बल्कि जनता की अपेक्षाओं की कसौटी पर खरा उतरने की चुनौती हमारे प्रधानमंत्री ने स्वीकार की है। ರಾಜ್ಯ ಬಿಜೆಪಿ ರೈತ ಮೋರ್ಚಾ ಕಾರ್ಯಕಾರಿಣಿ ಸಭೆ ಬೆಂಗಳೂರಿನಲ್ಲಿಂದು ನಡೆಯಿತು. ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್ ಹಾಗೂ ರೈತ ಮೋರ್ಚಾ ಅಧ್ಯಕ್ಷ ಲಕ್ಷ್ಮಣ್ ಸವದಿ ಸಭೆಗೆ ಚಾಲನೆ ನೀಡಿದರು. ರೈತ ಮೋರ್ಚಾ ರಾಷ್ಟ್ರೀಯ ಉಪಾಧ್ಯಕ್ಷ ಶಂಕರಗೌಡ ಪಾಟೀಲ್ ಮತ್ತಿತರ ಪದಾಧಿಕಾರಿಗಳು ಹಾಜರಿದ್ದರು. ನಂತರ ಎನ್ ರವಿಕುಮಾರ್ ಕೇಂದ್ರ ಬಜೆಟ್ ದೂರದೃಷ್ಟಿಯಿಂದ ಕೂಡಿದ್ದು ರೈತರ ಬದುಕು ಹಸನುಗೊಳಿಸುವ ನಿಟ್ಟಿನಲ್ಲಿ ಇದೊಂದು ರೈತರ ಜೀವನ ದೃಷ್ಟಿ ಬಜೆಟ್ ಎಂದು ಪ್ರಶಂಸಿಸಿದರು. ಯಾರು ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಜೀವನ ದೃಷ್ಟಿ, ನನ್ನ ಪ್ರಕಾರ ಇದು ಜೀವನ ದೃಷ್ಟಿಯ ಬಜೆಟ್. ಜೀವನ ದೃಷ್ಟಿ, ರೈತರಿಗೆ ಜೀವನ ದೃಷ್ಟಿಯ ಬಜೆಟ್ ಇದು. ಹಂಗಾಗಿ ಇಡೀ ದೇಶದ ರೈತರು ಖುಷಿ ಇದ್ದಾರೆ. ಆ ರಾಜ್ಯ ಸರ್ಕಾರಕ್ಕೆ ಕೊಟ್ಟ ಮೇಲೆ ಲಕ್ಷ್ಮಣ ಸವದಿ, ರಾಜ್ಯ ಸರ್ಕಾರ ಅವೈಜ್ಞಾನಿಕವಾಗಿ ವಿದ್ಯುತ್ ದರ ಏರಿಸುವ ಮೂಲಕ ಜನಸಾಮಾನ್ಯರು ಮತ್ತು ರೈತರ ಬದುಕಿಗೆ ಸಂಚಕಾರ ತಂದಿದೆ ಎಂದರು. ಕೇಂದ್ರ ಬಜೆಟ್ ರೈತರ ಪರವಾದ ಅತ್ಯುತ್ತಮ ಬಜೆಟ್ ಎಂದು ವಿಶ್ಲೇಷಿಸಿದರು. ಅದನ್ನ ಇವತ್ತು ರಾಜ್ಯ ಸರ್ಕಾರ ತೆಗೆದುಹಾಕಿ 5 ರೂಪಾಯಿ 15 ಪೈಸೆ ನಿಂತಲ್ಲ, ಅದನ್ನ ಇವತ್ತು 3 ರೂಪಾಯಿ 33 ಪೈಸೆ ತಂದಿತ್ತು. ಅಂದ್ರೆ ಹೆಚ್ಚು ಕಡಿಮೆ 2 ರೂಪಾಯಿ ಕಡಿಮೆ ಆಯ್ತು. ಒಂದೊಂದು ಕಾರ್ಖಾನೆಯವರು ಒಂದು ವರ್ಷಕ್ಕೆ 4 ಕೋಟಿ 5 ಕೋಟಿ 8 ಕೋಟಿ 10 ಕೋಟಿ ಯೂನಿಟ್ಗಳನ್ನ ವಿದ್ಯುತ್ ಉತ್ಪಾದನೆ ಮಾಡಿ ರಾಜ್ಯ ಸರ್ಕಾರ ಕೊಡ್ತದೆ. ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಯೋಜನೆಯಡಿ ಮೈಸೂರಿನಲ್ಲಿಂದು ಏರ್ಪಡಿಸಿದ್ದ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಉಚಿತ ಔಷಧಿ ವಿತರಣಾ ಕಾರ್ಯಕ್ರಮವನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಅಶ್ವಿನಿ ಕುಮಾರ್ ಚೌಬೆ ಉದ್ಘಾಟಿಸಿದರು. ಸಂಸದ ಪ್ರತಾಪ್ ಸಿಂಹ, ಶಾಸಕ ಎಸ್ಎ ರಾಮದಾಸ್ ಮತ್ತಿತರರು ಉಪಸ್ಥಿತರಿದ್ದರು. ಇದಕ್ಕೂ ಮುನ್ನ ಕೇಂದ್ರ ಸಚಿವರು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರವನ್ನು ಉದ್ಘಾಟಿಸಿದರು. 4,900 ये जन औषधि केंद्र खुल चुके हैं. ನಂತರ ಡಿಡಿ ನ್ಯೂಸ್ನೊಂದಿಗೆ ಕೇಂದ್ರ ಸಚಿವರು ಹೃದ್ರೋಗ ಚಿಕಿತ್ಸೆಯಲ್ಲಿ ಅಳವಡಿಸುವ ಸ್ಟೆಂಟ್ಗಳು, ಕೀಲು ಜೋಡಣೆ ಮತ್ತಿತರ ಚಿಕಿತ್ಸೆಗಳಿಗಾಗಿ ಕೇಂದ್ರ ಸರ್ಕಾರ 10,000 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ ಎಂದು ಹೇಳಿದರು. ಈಗಾಗಲೇ ದೇಶಾದ್ಯಂತ 4,900 ಜನೌಷಧಿ ಕೇಂದ್ರಗಳನ್ನು ತೆರೆಯಲಾಗಿದ್ದು 2020ರ ವೇಳೆಗೆ ಈ ಸಂಖ್ಯೆಯನ್ನು 10,000ಕ್ಕೆ ಏರಿಸುವ ಗುರಿ ಹೊಂದಲಾಗಿದೆ ಎಂದು ಸಚಿವರು ತಿಳಿಸಿದರು. ಆಯುಷ್ಮಾನ್ ಭಾರತ್ ಯೋಜನೆ ಇಡೀ ವಿಶ್ವದಲ್ಲೇ ಅತಿದೊಡ್ಡ ಆರೋಗ್ಯ ಸೇವಾ ಯೋಜನೆಯಾಗಿದ್ದು ಇದರ ಅಡಿಯಲ್ಲಿ ಬಡ ರೋಗಿಗಳು ವಾರ್ಷಿಕ 5 ಲಕ್ಷ ರೂಪಾಯಿಗಳವರೆಗೆ ಚಿಕಿತ್ಸಾ ಸೌಲಭ್ಯವನ್ನು ಉಚಿತವಾಗಿ ಪಡೆಯಬಹುದಾಗಿದೆ ಎಂದು ಅವರು ತಿಳಿಸಿದರು. लाइफ सेविंग ड्रग्स भी यहाँ आ रहे हैं. 700 प्रकार की दवाइयाँ, लगभग वैसे तो 800 प्रकार का है दवाई, डिवाइसेस और जितने इक्विपमेंट्स वगैरह है, लेकिन वो दवाइयाँ जो है उसमें लाइफ सेविंग ड्रग्स भी अब वो आना शुरू हो गया है.
ಪ್ರಧಾನಿ ನರೇಂದ್ರ ಮೋದಿ ಜಮ್ಮು ಕಾಶ್ಮೀರದ ಲಡಾಖ್ ಹಾಗೂ ಜಮ್ಮುವಿನಲ್ಲಿ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಿ ಹಲವು ಜನಪರ ಯೋಜನೆಗಳಿಗೆ ಚಾಲನೆ ನೀಡಿದರು. ಈ ಕುರಿತು ಒಂದು ವರದಿ. ಪ್ರಧಾನಿ ನರೇಂದ್ರ ಮೋದಿ ಜಮ್ಮುವಿನ ವಿಜಯಪುರದಲ್ಲಿ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಆಸ್ಪತ್ರೆಗೆ ಶಿಲಾನ್ಯಾಸ ನೆರವೇರಿಸಿದರು. जम्मू के विजयपुरा में अखिल भारतीय आयुर्विज्ञान संस्थान के लिए 258 एकड़ भूमि का आवंटन किया है. ಸಾಂಬಾದಲ್ಲಿ 624 ಮೆಗಾವ್ಯಾಟ್ ಕಿರುಜಲ ವಿದ್ಯುತ್ ಯೋಜನೆ, ಕಿಶ್ತ್ವಾರ್ನಲ್ಲಿ 850 ಮೆಗಾವ್ಯಾಟ್ ರಾಟ್ಲೆ ಜಲವಿದ್ಯುತ್ ಯೋಜನೆಗೆ ಅಡಿಗಲ್ಲು ಹಾಕಿದರು. ನಂತರ ಮಾತನಾಡಿದ ಪ್ರಧಾನಿ, ಈ ಪ್ರದೇಶದಲ್ಲಿ ಸ್ಥಾಪನೆಗೊಳ್ಳಲಿರುವ ಹೊಸ ವಿದ್ಯುತ್ ಉತ್ಪಾದನಾ ಘಟಕಗಳಿಂದ ಸಾವಿರಾರು ಯುವ ಜನರಿಗೆ ಉದ್ಯೋಗ ಲಭಿಸಲಿದೆ. ಏಮ್ಸ್ ಸ್ಥಾಪನೆಯಿಂದ ಜಮ್ಮು ವಲಯಕ್ಕೆ ಗುಣಮಟ್ಟದ ಆರೋಗ್ಯ ರಕ್ಷಣೆ ಲಭಿಸಲಿದೆ ಎಂಬ ಆಶಯ ವ್ಯಕ್ತಪಡಿಸಿದರು. ಜಮ್ಮು ಕಾಶ್ಮೀರ ಕಳೆದ 70 ವರ್ಷಗಳಿಂದ ಕೇವಲ 500 ವೈದ್ಯಕೀಯ ಸೀಟುಗಳನ್ನು ಹೊಂದಿತ್ತು. ತಮ್ಮ ಸರ್ಕಾರದ ಪ್ರಯತ್ನದಿಂದಾಗಿ ಈ ಸಂಖ್ಯೆ ಸದ್ಯದಲ್ಲಿಯೇ ದ್ವಿಗುಣಗೊಳ್ಳಲಿದೆ ಎಂದರು. ಪಾಕಿಸ್ತಾನ, ಬಾಂಗ್ಲಾದೇಶ ಹಾಗೂ ಅಫ್ಘಾನಿಸ್ತಾನದಲ್ಲಿ ಹಿಂಸೆಯಿಂದ ನಲುಗಿರುವ ಅಲ್ಪಸಂಖ್ಯಾತರಿಗೆ ಪರಿಹಾರ ಕಲ್ಪಿಸಲು ಪೌರತ್ವ ತಿದ್ದುಪಡಿ ಮಸೂದೆಯನ್ನು ತರಲಾಗಿದೆ. ಭಾರತ ಇವರ ಪರವಾಗಿ ಸದಾ ನಿಲ್ಲಲಿದೆ ಎಂದು ಪ್ರಧಾನಿ ಮೋದಿ ಹೇಳಿದರು. ಈ ಹಿಂದೆ ದೇಶದ ಆಡಳಿತ ನಡೆಸಿದ ಸರ್ಕಾರಗಳು ಜನರ ಭಾವನೆ ಹಾಗೂ ಅಗತ್ಯಗಳನ್ನು ಕಡೆಗಣಿಸಿದ್ದವು ಎಂದು ಆರೋಪಿಸಿದ ಅವರು, ಸೂಕ್ತ ಗಮನ ಹರಿಸಿದ್ದರೆ ಗುರುನಾನಕ್ ದೇವ್ ಅವರ ಭೂಮಿ ಕರ್ತಾರ್ಪುರ್ ಕಾರಿಡಾರ್ ಪಾಕಿಸ್ತಾನದ ಭಾಗವಾಗುತ್ತಿರಲಿಲ್ಲ ಎಂದು ದೂರಿದರು. भाई और बहनों, पहले की सरकारों का देश की आवश्यकताओं और भावनाओं को नजरअंदाज करने का रवैया आप भली भांति जानते थे. अब करतारपुर कॉरिडोर की बात ही ले लीजिए. अगर ध्यान गया होता तो आज हमारे गुरु नानक देव जी की भूमि हमारे देश में होती, हिंदुस्तान का हिस्सा होती. इसी तरह पाकिस्तान, अफगानिस्तान, बांग्लादेश में ऐसे अनेक मां भारती की संतानें हैं जिनके साथ अत्याचार हुआ है. हमारे इन भाइयों बहनों की पीड़ा पर भी किसी ने ध्यान नहीं दिया. हम एक संकल्प के साथ नागरिकता कानून में संशोधन का प्रस्ताव लाए हैं. इन सभी लोगों के हकों की रक्षा के लिए भारत हमेशा खड़ा रहेगा. ಇದಕ್ಕೂ ಮುನ್ನ ಪ್ರಧಾನಿ ಲಡಾಖ್ನ ಲೇಹ್ನಲ್ಲಿ 12,000 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಿ ಹಲವು ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಿದರು. 480 ಕೋಟಿ ರೂಪಾಯಿ ವೆಚ್ಚದ ಲೇಹ್ ವಿಮಾನ ನಿಲ್ದಾಣದ ಟರ್ಮಿನಲ್ ಕಟ್ಟಡಕ್ಕೆ ಶಿಲಾನ್ಯಾಸ ನೆರವೇರಿಸಿದರು. 9 ಮೆಗಾವ್ಯಾಟ್ ಧಾ ಜಲವಿದ್ಯುತ್ ಯೋಜನೆಯನ್ನು ಲೋಕಾರ್ಪಣೆಗೊಳಿಸಿದರು. ಅಲ್ಲದೆ 220 ಕಿಲೋವ್ಯಾಟ್ ಶ್ರೀನಗರ, ಅಲುಸ್ಟೆಂಜ್, ಡ್ರಾಸ್, ಕಾರ್ಗಿಲ್, ಲೇಹ್ ವಿದ್ಯುತ್ ಪ್ರಸರಣ ಮಾರ್ಗವನ್ನು ಸಹ ದೇಶಕ್ಕೆ ಸಮರ್ಪಿಸಿದರು. ಅಲ್ಲದೆ ಪ್ರಧಾನಿ ಲಡಾಖ್ನಲ್ಲಿ ನೂತನ ಪ್ರವಾಸಿ ಹಾಗೂ ಚಾರಣ ಮಾರ್ಗಗಳನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಪ್ರಧಾನಿ, ಲಡಾಖ್ ನದಿಗಳ ಸಂಗಮ. ಈ ನದಿಗಳನ್ನು ಸೂಕ್ತವಾಗಿ ಬಳಸಿಕೊಂಡರೆ ನಿಸರ್ಗದತ್ತ ಈ ಪ್ರದೇಶಕ್ಕೆ ಎಲ್ಲ ಪರಿಹಾರವೂ ಸಿಗಲಿದೆ ಎಂದರು. ಧಾ ಜಲವಿದ್ಯುತ್ ಯೋಜನೆಗೆ ತಾವು ಶಿಲಾನ್ಯಾಸ ನೆರವೇರಿಸಿ ಇಂದು ತಾವೇ ಉದ್ಘಾಟಿಸುತ್ತಿರುವುದು ಸಂತಸ ತಂದಿದೆ. ಇದು ಕೇಂದ್ರದ ಎನ್ಡಿಎ ಸರ್ಕಾರದ ಕಾರ್ಯಸೂಚಿ. ಶಿಲಾನ್ಯಾಸಗೊಳಿಸಿದ ಯೋಜನೆಗಳನ್ನು ಕಾಲಬದ್ಧವಾಗಿ ಉದ್ಘಾಟಿಸಿ ಜನರಿಗೆ ಯೋಜನೆಯ ಫಲ ತಲುಪಿಸುವುದು ಸರ್ಕಾರದ ಗುರಿಯಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಸುಧಾರಣೆಗಳನ್ನು ಕೈಗೊಂಡಿದೆ ಎಂದು ಹೇಳಿದರು. ಕೇಂದ್ರ ಬಜೆಟ್ನಲ್ಲಿ ಘೋಷಿಸಿರುವ ರೈತ ಕಲ್ಯಾಣ ಯೋಜನೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಲಾಭಗಳು ಲೇಹ್ ಲಡಾಖ್ ಭಾಗದ ರೈತರಿಗೂ ತಲುಪಲಿವೆ ಎಂದು ಘೋಷಿಸಿದರು. 5 ಎಕರೆಗಿಂತ ಕಡಿಮೆ ಭೂಮಿ ಹೊಂದಿರುವ ರೈತರಿಗೆ ಪ್ರತಿ ವರ್ಷ ಅವರ ಬ್ಯಾಂಕ್ ಖಾತೆಗಳಿಗೆ ಸರ್ಕಾರ 6,000 ರೂಪಾಯಿ ಹಣ ಪಾವತಿಸಲಿದೆ ಎಂದು ಹೇಳಿದರು.
ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಯೋಜನೆಗಳಿಗೆ ಬಜೆಟ್ನಲ್ಲಿ ಅನುದಾನವನ್ನು ಶೇಕಡಾ 35ರಷ್ಟು ಹೆಚ್ಚಿಸಲಾಗಿದ್ದು, ಸರ್ಕಾರ ಈ ವರ್ಗಗಳ ಅಭಿವೃದ್ಧಿಗೆ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದರು. भाइयों और बहनों, आज जिन परियोजनाओं का लोकार्पण, उद्घाटन और शिलान्यास किया गया है, उनसे बिजली के साथ साथ लेह लद्दाख की देश और दुनिया के दूसरे शहरों से कनेक्टिविटी सुधरेगी, पर्यटन बढ़ेगा, रोजगार के अवसर बढ़ेंगे और यहां के युवाओं को पढ़ाई के लिए यहीं पर अच्छी सुविधाएं भी मिलेगी. सरकार ने फैसला लिया है कि जिन किसानों के पास 5 एकड़ से कम जमीन है, और यहां तो करीब करीब सब ऐसे ही है, सब 5 एकड़ से कम जमीन वाले हैं, उनके बैंक खाते में सीधे 6,000 रुपये हर वर्ष केंद्र सरकार की तरफ से सीधे उनके बैंक खाते में जमा हो जाएगा. ಕಾರ್ಯಕ್ರಮದಲ್ಲಿ ಜಮ್ಮು ಕಾಶ್ಮೀರದ ರಾಜ್ಯಪಾಲ ಸತ್ಯಪಾಲ್ ಮಲಿಕ್, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ರೇಷ್ಮೆ ಉದ್ಯಮಕ್ಕೆ ಉತ್ತೇಜನ ನೀಡಲು ಮೈಸೂರಿನ ಸಮೀಪ ಸದ್ಯದಲ್ಲೇ 49 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೃಹತ್ ರೇಷ್ಮೆ ಸಮುಚ್ಚಯ ತಲೆ ಎತ್ತಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಜಿಟಿ ದೇವೇಗೌಡ ಹೇಳಿದ್ದಾರೆ. ಮೈಸೂರು ಹೊರವಲಯದ ಯಲವಾಲ ಹೋಬಳಿಯ ಬೆಳವಾಡಿಯಲ್ಲಿ 11 ಎಕರೆ ಪ್ರದೇಶದಲ್ಲಿ ಪ್ರಾರಂಭವಾಗಲಿರುವ ಈ ಸಮುಚ್ಚಯದಲ್ಲಿ ರೇಷ್ಮೆ ನೂಲು ಬಿಡಿಸುವುದರಿಂದ ರೇಷ್ಮೆ ಉತ್ಪನ್ನಗಳ ತಯಾರಿಕೆ ಮತ್ತು ಮಾರಾಟ ಸೌಲಭ್ಯಗಳು ಇರಲಿವೆ ಎಂದು ಅವರು ತಿಳಿಸಿದ್ದಾರೆ. ಸರ್ಕಾರಿ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಸ್ಥಾಪನೆಯಾಗಲಿರುವ ಸಮುಚ್ಚಯದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗ ಸೃಷ್ಟಿಯಾಗಲಿದೆ, ಸ್ಥಳೀಯವಾಗಿ ಆರ್ಥಿಕ ಅಭಿವೃದ್ಧಿಗೂ ಸಹಕಾರಿಯಾಗಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಬಿಹಾರದ ಹಾಜಿಪುರದ ಬಳಿ ಇಂದು ಬೆಳಗಿನ ಜಾವ ದೆಹಲಿಗೆ ತೆರಳುತ್ತಿದ್ದ ಸೀಮಾಂಚಲ್ ಎಕ್ಸ್ಪ್ರೆಸ್ ರೈಲಿನ 11 ಬೋಗಿಗಳು ಹಳಿ ತಪ್ಪಿದ ಕಾರಣ 6 ಮಂದಿ ಪ್ರಯಾಣಿಕರು ಮೃತಪಟ್ಟು 36 ಮಂದಿ ಗಾಯಗೊಂಡಿದ್ದು, ಈ ಪೈಕಿ 3ರ ಸ್ಥಿತಿ ಚಿಂತಾಜನಕವಾಗಿದೆ. ಶಹದಾಯಿ ಭುಜರಂಗ ಬಳಿ ಹಳಿಗಳ ನಡುವೆ ಬಿರುಕಿನ ಕಾರಣ ಬೋಗಿಗಳು ಉರುಳಿಬಿದ್ದು ಈ ಅಪಘಾತ ಸಂಭವಿಸಿದೆ ಎಂದು ಮೂಲಗಳು ಹೇಳಿವೆ. ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆ ಯುದ್ಧೋಪಾದಿಯಲ್ಲಿ ಸಾಗಿದೆ ಎಂದು ಪೂರ್ವ ಕೇಂದ್ರ ವಲಯದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ರಾಜೇಶ್ ಕುಮಾರ್ ತಿಳಿಸಿದ್ದಾರೆ. ಸ್ಥಳದಲ್ಲಿ ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯಾ ಪಡೆಯ ತಂಡ ಅಪಘಾತ ಪರಿಹಾರಗಳೊಂದಿಗೆ ಧಾವಿಸಿದೆ. ಘಟನೆ ಕುರಿತು ತನಿಖೆಗೆ ರೈಲ್ವೆ ಇಲಾಖೆ ಆದೇಶಿಸಿದ್ದು, ಅಪಘಾತದಲ್ಲಿ ಮೃತಪಟ್ಟವರಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನು ರೈಲ್ವೆ ಸಚಿವಾಲಯ ಪ್ರಕಟಿಸಿದೆ. ಗಂಭೀರವಾಗಿ ಗಾಯಗೊಂಡವರಿಗೆ 1 ಲಕ್ಷ ರೂಪಾಯಿ, ಸಣ್ಣ ಪುಟ್ಟ ಗಾಯಗಳಾದ ಪ್ರಯಾಣಿಕರಿಗೆ 50,000 ರೂಪಾಯಿ ಪರಿಹಾರ ನೀಡಲಾಗುವುದು. ಎಲ್ಲ ವೈದ್ಯಕೀಯ ವೆಚ್ಚವನ್ನು ಇಲಾಖೆಯೇ ಭರಿಸಲಿದೆ ಎಂದು ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಅವರ ಕಚೇರಿ ಟ್ವೀಟ್ನಲ್ಲಿ ತಿಳಿಸಿದೆ. ರೈಲು ಹಳಿ ತಪ್ಪಿದ ದುರಂತದಲ್ಲಿ ಉಂಟಾಗಿರುವ ಸಾವು ನೋವಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ರೈಲ್ವೆ, ಎನ್ಡಿಆರ್ಎಫ್ ಹಾಗೂ ಸ್ಥಳೀಯ ಅಧಿಕಾರಿಗಳು ಸಂತ್ರಸ್ತರಿಗೆ ಸಾಧ್ಯವಿರುವ ಎಲ್ಲ ನೆರವು ಒದಗಿಸಲಿದ್ದಾರೆ ಎಂದು ಪ್ರಧಾನಿ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಘಟನೆಯ ಬಗ್ಗೆ ತೀವ್ರ ದುಃಖ ವ್ಯಕ್ತಪಡಿಸಿದ್ದು, ಗಾಯಗೊಂಡ ಪ್ರಯಾಣಿಕರು ಶೀಘ್ರ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ರಾಜ್ಯ ಸರ್ಕಾರ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 4 ಲಕ್ಷ ರೂಪಾಯಿ, ಗಾಯಗೊಂಡವರಿಗೆ 50,000 ರೂಪಾಯಿ ಪರಿಹಾರ ಪ್ರಕಟಿಸಿದೆ.
ತೀವ್ರ ಬರಗಾಲಕ್ಕೆ ತುತ್ತಾಗಿರುವ ರಾಜ್ಯದಲ್ಲಿ ಬರ ಪರಿಹಾರ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ಹೆಚ್ಚಿನ ಆರ್ಥಿಕ ನೆರವು ಬಿಡುಗಡೆ ಮಾಡುವಂತೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಸಂಬಂಧ ಪ್ರಧಾನಿಯವರಿಗೆ ಪತ್ರ ಬರೆದಿರುವ ಅವರು, ತೀವ್ರ ಬರಗಾಲದಿಂದ ಬೆಳೆ ನಷ್ಟ ಉಂಟಾಗಿದ್ದು ರೈತರಿಗೆ ಪರಿಹಾರ ನೀಡಲು 2,434 ಕೋಟಿ ರೂಪಾಯಿಗಳ ನೆರವು ನೀಡುವಂತೆ ರಾಜ್ಯ ಸರ್ಕಾರ ಮನವಿ ಮಾಡಿತ್ತು. ಕೇಂದ್ರ ಸರ್ಕಾರ 949.49 ಕೋಟಿ ರೂಪಾಯಿ ಬಿಡುಗಡೆ ಮಾಡಲು ಅನುಮೋದನೆ ನೀಡಿರುವುದು ಸೂಕ್ತ ಕ್ರಮವಲ್ಲ ಎಂದು ಹೇಳಿದ್ದಾರೆ. ಮನ್ರೇಗಾ ಯೋಜನೆಯಡಿ ರಾಜ್ಯಕ್ಕೆ 1,800 ಕೋಟಿ ರೂಪಾಯಿ ಬಾಕಿ ಹಣ ಬಿಡುಗಡೆಯಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಪರಿಹಾರ ಕಾರ್ಯಗಳಿಗೆ ಹಣವನ್ನು ಬಳಸಿಕೊಳ್ಳಲು ಬಿಡುಗಡೆಗೊಳಿಸಬೇಕೆಂದು ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿನಲ್ಲಿ ಆಯೋಜಿಸಿರುವ ಕರಕುಶಲ ಮೇಳದಲ್ಲಿ ಕರಕುಶಲ ವಸ್ತುಗಳು, ಗೃಹೋಪಯೋಗಿ ಮತ್ತು ಅಲಂಕಾರಿಕ ವಸ್ತುಗಳಲ್ಲದೆ ಮಹಿಳೆಯರು ಧರಿಸುವ ಲೋಹದ ಆಭರಣಗಳ ಪ್ರದರ್ಶನ ಮತ್ತು ಮಾರಾಟ ಏರ್ಪಡಿಸಲಾಗಿತ್ತು. ಜವಳಿ ಉತ್ಪನ್ನಗಳು ಸೇರಿದಂತೆ ಲೋಹದಲ್ಲಿ ತಯಾರಿಸಿರುವ ಆಟಿಕೆಗಳು, ಆಭರಣಗಳು ನೋಡುಗರ ಕಣ್ಮನ ಸೆಳೆದಿವೆ. ವಿಶ್ವ ಕ್ಯಾನ್ಸರ್ ದಿನದ ಅಂಗವಾಗಿ ಕ್ಲಾಸಿಕ್ ರೋಡ್ ರನ್ನರ್ಸ್ ಅಥ್ಲೆಟಿಕ್ ಕ್ಲಬ್ನ ವತಿಯಿಂದ ಕ್ಯಾನ್ಸರ್ನಿಂದ ಬಳಲುತ್ತಿರುವ ಮಕ್ಕಳ ನೆರವಿಗಾಗಿ ಇಂದು ಬೆಂಗಳೂರಿನಲ್ಲಿ ಓಟ ಹಮ್ಮಿಕೊಳ್ಳಲಾಗಿತ್ತು. ಕ್ಯಾನ್ಸರ್ನಿಂದ ಬಳಲುತ್ತಿರುವ ಮಕ್ಕಳಿಗಾಗಿ ನಿಧಿ ಸಂಗ್ರಹಿಸಲು ನಡೆದ ಓಟದಲ್ಲಿ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಅನೇಕರು ಭಾಗವಹಿಸಿದ್ದರು. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ರಾಜ್ಯ ಮಟ್ಟದ 33ನೇ ವಿ ಜನ್ ಯೂತ್ ಎಂಬ ಒಂದು ದಿನದ ಇಂಗ್ಲಿಷ್ ರಸಪ್ರಶ್ನೆ ಸ್ಪರ್ಧೆಯನ್ನು ವಿಜಯ ಬ್ಯಾಂಕ್ ಬೆಂಗಳೂರಿನಲ್ಲಿಂದು ಆಯೋಜಿಸಿತ್ತು. ರಾಜ್ಯದ ವಿವಿಧ ಭಾಗಗಳ ಸುಮಾರು 150 ಪ್ರೌಢಶಾಲೆಗಳ 8 ತಂಡಗಳು ಭಾಗಿಯಾಗಿದ್ದವು. ಸ್ಪರ್ಧೆಯಲ್ಲಿ ಮಕ್ಕಳ ಪೋಷಕರು ಸಹ ಉತ್ಸಾಹದಿಂದ ಭಾಗವಹಿಸಿದ್ದರು. Well, you know, it's a pun on a world leader, NPS, at the time. Tough ones, you. The line version in Russia. ಒಟ್ಟು ಕರ್ನಾಟಕದಿಂದ 256 ಟೀಮ್ ಬಂದಿದೆ. ಅಂದರೆ ಒಂದು ಟೀಮಲ್ಲಿ 2 ಮಕ್ಕಳು ಥರ ಅಲ್ಲಿಗೆ 312 ಮಕ್ಕಳು ಬಂದಿದ್ದಾರೆ, 512 ಮಕ್ಕಳು ಬಂದಿದ್ದಾರೆ. ಇದು ಅವಾರ್ಡ್ ಅಂತಂದರೆ ಇದು ನಾವೊಂದು ಮೊಮೆಂಟೋ ಕೂಡ ಕೊಡ್ತಾ ಇದ್ದೀವಿ, ಮತ್ತು ಕ್ಯಾಶ್ ಪ್ರೈಸು ಕೊಡ್ತಾ ಇದ್ದೀವಿ. ಒಂದು ಚಾಂಪಿಯನ್ ಅಂತೇಳಿ ಗೆದ್ದವರಿಗೆ ಮತ್ತು ರನ್ನರ್ ಅಂತೇಳಿ ಗೆದ್ದವರಿಗೆ ಇಬ್ಬರಿಗೂ ಕೊಡ್ತಾ ಇದ್ದೀವಿ. ಮತ್ತು ಪಾರ್ಟಿಸಿಪೇಟ್ ಮಾಡಿದವರು ಎಲ್ಲರಿಗೂ ಒಂದೊಂದು ಟ್ರೋಫಿ ಕೊಡ್ತಾ ಇದ್ದೀವಿ. ಮತ್ತು ಒಂದು ಸ್ವಲ್ಪ ಚೆಕ್ಕನ್ನು ಕೂಡ ಕೊಡ್ತೀವಿ ಧನ ಸಹಾಯ. All right, all buzzers are on. Which famous is on this person? Dr. Manmohan Singh.
ಡಿಡಿ ನ್ಯೂಸ್ನೊಂದಿಗೆ ವಿಜಯ ಬ್ಯಾಂಕ್ನ ಮಹಾಪ್ರಬಂಧಕ ಎಂಜೆ ನಾಗರಾಜ್, ಸತತ 33 ವರ್ಷಗಳಿಂದ ರಾಜ್ಯ ಮಟ್ಟದ ರಸಪ್ರಶ್ನೆ ಸ್ಪರ್ಧೆ ಏರ್ಪಡಿಸಲಾಗಿದ್ದು, ಇದು ಬ್ಯಾಂಕಿನ ಹಿರಿಮೆ ಎಂದರು. ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಪ್ರಶಸ್ತಿ ಪತ್ರ ನೀಡಲಾಗುವುದು ಎಂದು ತಿಳಿಸಿದರು. ಸ್ಪರ್ಧೆಯಲ್ಲಿ ಗೆದ್ದ ಬೆಂಗಳೂರಿನ ಸೇಂಟ್ ಆನ್ಸ್ ಶಾಲೆ ತಂಡ ಪ್ರಶಸ್ತಿಯೊಂದಿಗೆ 60,000 ರೂಪಾಯಿ ನಗದು ಪಡೆದುಕೊಂಡರೆ, ಎರಡನೇ ಸ್ಥಾನ ಪಡೆದ ಆರ್ಟಿ ನಗರದ ಪ್ರೆಸಿಡೆನ್ಸಿ ಶಾಲೆ ಪ್ರಶಸ್ತಿ ಜೊತೆಗೆ 40,000 ರೂಪಾಯಿ ನಗದನ್ನು ತನ್ನದಾಗಿಸಿಕೊಂಡಿತು. ನ್ಯೂಜಿಲೆಂಡ್ ವಿರುದ್ಧ ಇಂದು ನಡೆದ ಅಂತಿಮ ಏಕದಿನ ಕ್ರಿಕೆಟ್ ಸರಣಿಯ ಪಂದ್ಯದಲ್ಲಿ ಭಾರತ 35 ರನ್ಗಳ ಭರ್ಜರಿ ಗೆಲುವು ಪಡೆಯುವ ಮೂಲಕ ಸರಣಿಯನ್ನು 4-1 ಮೂಲಕ ಕೈವಶ ಮಾಡಿಕೊಂಡಿತು. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಭಾರತ ಆರಂಭದಲ್ಲಿಯೇ ಪ್ರಮುಖ 4 ವಿಕೆಟ್ಗಳನ್ನು ಕಳೆದುಕೊಂಡಿತು. ಆದರೆ ಮಧ್ಯಮ ಕ್ರಮಾಂಕ ಆಟಗಾರರುಗಳಾದ ವಿಜಯ್ ಶಂಕರ್ 45 ಹಾಗೂ ಅಂಬಟಿ ರಾಯುಡು 90 ರನ್ ಗಳಿಸುವ ಮೂಲಕ ಭಾರತ 250ರ ಗಡಿ ದಾಟಲು ನೆರವಾದರು. ಪ್ರವಾಸಿ ತಂಡ ಭಾರತ 49.5 ಓವರ್ಗಳಲ್ಲಿ 252 ರನ್ ಗಳಿಸಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತು. केदार जाधव ने 34 रन का योगदान किया. आखिर में हार्दिक पांड्या ने तेजी से 45 रन जोड़े और भारतीय टीम ಗೆಲುವಿನ ಗುರಿ ಬೆನ್ನತ್ತಿದ ನ್ಯೂಜಿಲೆಂಡ್ ತಂಡ ಆರಂಭದಲ್ಲಿಯೇ ಆಘಾತಕ್ಕೊಳಗಾಗಿ ಪ್ರಮುಖ ವಿಕೆಟ್ಗಳನ್ನು ಕಳೆದುಕೊಂಡಿತು. ಆತಿಥೇಯ ತಂಡದ ನಾಯಕ ವಿಲಿಯಮ್ಸನ್ 39 ರನ್ ಹಾಗೂ ನಿಶಮ್ 44 ರನ್ ಗಳಿಸಿದರೂ ಅವರ ಪ್ರಯತ್ನ ಸಫಲವಾಗಲಿಲ್ಲ. ಭಾರತ ಪರ ಚಾಹಲ್ 3 ವಿಕೆಟ್ ಹಾಗೂ ಹಾರ್ದಿಕ್ ಪಾಂಡ್ಯ ತಲಾ 2 ವಿಕೆಟ್ ಪಡೆದರು. ಅಂಬಟಿ ರಾಯುಡು ಪಂದ್ಯ ಪುರುಷೋತ್ತಮ ಗೌರವಕ್ಕೆ ಪಾತ್ರರಾದರು. भारत की ओर से सबसे ज्यादा 3 विकेट युजवेंद्र चहल ने लिए. भारतीय प्रशंसक खुश हैं यहाँ पे, लेकिन होती है. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ಒಣಹವೆ ಮುಂದುವರೆದಿದೆ. ಹಾವೇರಿಯಲ್ಲಿ ಕನಿಷ್ಠ ತಾಪಮಾನ 13.6 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಒಣಹವೆ ಮುಂದುವರಿಯುವ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಶುಭ್ರ ಆಕಾಶ, ಮುಂಜಾನೆ ಕೆಲ ಪ್ರದೇಶಗಳಲ್ಲಿ ಮಂಜು ಮುಸುಕಿದ ವಾತಾವರಣ. ಗರಿಷ್ಠ 30, ಕನಿಷ್ಠ 16 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಜಾಗತಿಕ ಮಟ್ಟದ ಶಿಕ್ಷಣ ನೀಡಲು ಕೇಂದ್ರದಿಂದ ಹಲವು ಕ್ರಮ, ಪ್ರಧಾನಿ ನರೇಂದ್ರ ಮೋದಿ. ಲೋಕಸಭೆ ಚುನಾವಣಾ ಪ್ರಣಾಳಿಕೆ, ಜನಾಭಿಪ್ರಾಯ ಸಂಗ್ರಹಿಸಲು ಬಿಜೆಪಿಯಿಂದ ದೇಶಾದ್ಯಂತ ಪ್ರಚಾರಾಂದೋಲನ. 2020ರ ವೇಳೆಗೆ ದೇಶದೆಲ್ಲೆಡೆ 10,000 ಜನೌಷಧಿ ಕೇಂದ್ರಗಳ ಸ್ಥಾಪನೆಗೆ ಕ್ರಮ, ಕೇಂದ್ರ ಸಚಿವ ಅಶ್ವಿನಿ ಕುಮಾರ್ ಚೌಬೆ. ಮತ್ತು ರೇಷ್ಮೆ ಉದ್ಯಮ ಉತ್ತೇಜನಕ್ಕೆ ಮೈಸೂರು ಬಳಿ ಬೃಹತ್ ಸಮುಚ್ಚಯ ಸ್ಥಾಪಿಸಲು ರಾಜ್ಯ ಸರ್ಕಾರದ ನಿರ್ಧಾರ, ಸಚಿವ ಜಿಟಿ ದೇವೇಗೌಡ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.